4-5 ಸಾರಿ MLA ಆಗಿದೆಯಾ, ಒಬ್ಬ ಮಹಾನುಭಾವರ ಒಂದು ಶಿಲೆ ಇಡಕ್ಕೆ ನಿನಗೆ ಆಗಿಲ್ಲ. ಕೀಳಕ್ಕೆ ನೀನು ಯಾರಯ್ಯ? ಸರ್ಕಾರದ ದುಡ್ಡ, ನಿನ್ನ ಮನೆ ದುಡ್ಡ, ಶ್ರಮ ಪಟ್ಟಿದೆಯಾ, ಇಲ್ಲ ಒತ್ಕೊಂಬಂದಲ್ಲಿ ರಾತ್ರಿ ನೆಟ್ಟಿದೆಯಾ, ಅನ್ನ ಹಾಕಿದೆಯಾ, ಕೆಂಪೇಗೌಡರು ಜಯಂತ್ಯೋತ್ಸವ ಮಾಡಿದ್ಯಾ, ಸಾಮೂಹಿಕ ಮದುವೆ ಮಾಡಿದ್ಯಾ, ಅನ್ನದಾಸೋಹ ಮಾಡಿದ್ಯಾ, ಆಪರೇಷನ್ ಮಾಡಿಸಿದ್ಯಾ, ಕೆಲಸ ಕೊಡಿಸಿದ್ಯಾ, ಏನಯ್ಯ ಮಾಡಿದ್ದೀನಿ? ಮಾಡಿರೋನು ನಾನು. ಹೇಳ್ತಾ ಹೋದ್ರೆ 100 ಉದಾಹರಣೆ. ಮಾಗಡಿಗೆ ಪ್ರತಿಯೊಂದು ಹುಟ್ಟಾಕಿರೋನು ನಾನು. ಗಂಟಾಘೋಷವಾಗಿ ಬೇಕಾದ್ರೆ ಬಾ ಮುಂದೆ, ಎಲ್ಲಿ ನಿಂತ್ಕೊಂಡು ಕೇಳು, ಹೇಳ್ತೀನಿ. ಮಾಗಡಿಗೆ ಏನಾದರೂ ಒಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ದೀನಿ, ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ, ಗೌರವ ತಂದು ಕೊಟ್ಟಿದ್ದೀನಿ. ಹೆಮ್ಮೆಯಿಂದ ಕೆಂಪೇಗೌಡರು ಅಂದ್ರೆ ಇವತ್ತು ಅಭಿನವ ಕೆಂಪೇಗೌಡರು ಅಂತ ಕೃಷ್ಣಪ್ಪನ ಕರೀತಾರೆ ಅಂದರೆ ಮಾಡಿರೋ ಸೇವೆ. ನಿನ್ನ ಸೇವೆ ಇಲ್ಲ ಅಲ್ಲಿ. ಇವತ್ತು ಯಾರಾನ ಮದುವೆ ಮಾಡ್ತಾರಿಲ್ಲ, ಆಚೆ ಕಡೆ ಬಂದು ಟಮಟೆ ಹೊಡೆದ್ಬಿಟ್ಟು ನಂದೇ ಮದುವೆ ಅಂತ ಹೇಳೋ ಕೆಲಸ ಮಾಡಬೇಡಿ. ಅದೆಲ್ಲ ಒಳ್ಳೇದಲ್ಲ. ಎಲ್ಲದಕ್ಕೂ ಭಗವಂತ ಒಂದು ಲೆಕ್ಕ ಇದೆ. ಏನಾಗಿದೆ ಈಗ ಮೊನ್ನೆ ನೋಡಿದ್ರೆ 100 ಕೋಟಿ ನಾವು ಬಿಡುಗಡೆ ಮಾಡಿಸಿದ್ವಿ ಕ್ವಾಟೆಗೆ ಅಂತೀಯ. ಕಂತ್ಕ ಮಾಡಿಸಯ್ಯ ಫಸ್ಟು. ಕಂತ್ಕಂದು ಮಣ್ಣು ತೆಗಿ, ಆಮೇಲೆ ನೀನು ಕೋಟೆ ಕಟ್ಟು. ನಾನು ಅಂಬಾರಿ ಮೇಲೆ ಕುಂಡಿಸ್ಕೊಂಡು ನಿನಗೆ ಮೆರವಣಿಗೆ ಮಾಡ್ತೀನಿ, ನಾನು ಮಾಡ್ತೀನಿ. ನಿನಗೆ ಯೋಗ್ಯತೆ ಇದೆಯಾ ಅದನ್ನು ಮಾಡು. ಅದೆಲ್ಲ ಅಂದರೆ ಬಾಯಿ ಮುಚ್ಕೊಂಡು ಎಲ್ಲೆಲ್ಲಿ ಏನೇನು ಸಿಗ್ತದೋ ಅಧಿಕಾರಿಗಳು ಬಿಟ್ಬಿಟ್ಟು ನೀನೊಂದಷ್ಟು ತಿನ್ಕೊ, ಅವನೊಂದಿಷ್ಟು ಮಾಗಡಿ ಹಾಳಾಗೋಯ್ತದೆ, ಅದು ಬಿಡು, ಅದನ್ನು ಆಮೇಲೆ ಮಾತಾಡ್ತೀನಿ. ಇದನ್ನ ಯಾಕೆ ಮಾಡ್ತಿ? ಯಾವ್ದು 100 ಕೋಟಿ ಇದೆ ನಿನ್ನ ಹತ್ರ? ಸರ್ಕಾರದ ದಾಖಲೆ ತೆಗಿಲ್ಲ? ಸರ್ಕಾರದ ಪ್ರತಿ ದಾಖಲೆಯಲ್ಲಿದೆ ಯಾವ ದುಡ್ಡು ಬಿಡುಗಡೆ ಆಗಿಲ್ಲ ಅಂತ. ಬಂದವ್ರು ಬಬ್ಬೆ ಹೊಡಿತೀರಿ ಮಾಧ್ಯಮದ ಮುಂದೆ. ನಾನು 100 ಕೋಟಿ, ಅಲ್ಲಿಗೆ 200 ಕೋಟಿ, ಇಲ್ಲಿ 300 ಕೋಟಿ, ಮುಂದಿನ ವರ್ಷ ಮೇಲೆ ಹೊಟ್ಟೋಯ್ತದೆ ಕೆಂಪೇಗೌಡರ ಕೋಟೆ ಅಂತೀರಾ. ಅಲ್ಲಿರೋ ಕಸ ಎತ್ತಕ್ಕೆ ಯೋಗ್ಯತೆ ಇಲ್ದ್ರೆ ಕೋಟೆ ಕಟ್ಟ ಯೋಗ್ಯತೆ ಐತೇನ್ರಿ ನಿಮಗೆ? ಮೊದಲು ಅದನ್ನು ತಿಳ್ಕೊಡ್ರಿ. ಯಾರ್ಯಾರು ಯೋಗ್ಯತೆ ಅನ್ನೋದು ಇಲ್ಲಿ ಇರ್ತದೆ. ನಾನು ನೀನು ಹೇಳೋದಲ್ಲ, ಇಲ್ಲಿ ಇರ್ತದೆ. ನೀನು ಅಷ್ಟು ನಿಗರ್ಬೋದು, ನಾನು ನಿಗರ್ಬೋದು. ನಾವಿಬ್ಬರು ರಟ್ಟಂಗೊಸ ಏನಿಲ್ಲ, ಭಗವಂತನ ನಿರ್ಣಯ, ಧರ್ಮ ಕರ್ಮ ಅವಂದು. ಇರೋದಾಗ ಒಳ್ಳೇದು ಕೆಟ್ಟದ್ದು ಮಾಡಿದ್ದು ನಮ್ಮದು. ನೀನೇನು ಮಾಡಿದ್ಯಾ ನಿನಗೆ ಗೊತ್ತಿದೆ, ನಾನೇನು ಮಾಡಿದ್ಯಾ ಇಡೀ ದೇಶಕ್ಕೆ ಹೇಳುವಂಥ, ಹೆದೆ ತಟ್ಕೊಂಡು ಹೇಳುವಂಥ ಶಕ್ತಿ ನನ್ನಲ್ಲಿದೆ.